ಬಿಜೆಪಿಯವರು ಯಾವಾಗ್ಲೂ ಇಂಥ ಇನ್ಸಿಡೆಂಟ್ಗಳನ್ನೇ ಹುಡುಕ್ತಾ ಇರ್ತಾರೆ ರಾಜಕೀಯ ಮಾಡ್ಲಿಕ್ಕೆ. ಹಾಗಾದ್ರೆ ಈಗ ಒಂದು 15 ದಿನಗಳ ಒಂದು ವಾರದಿಂದ ಪಹಲ್ಗಾಮ್ನಲ್ಲಿ ನಡೀತಲ್ಲ, ಅದಕ್ಕೆ ಏನ್ ಹೇಳ್ತಾರೆ? ಪ್ರಧಾನಮಂತ್ರಿ ಹೋಗಿದಾರ? 26 ಜನ ಸತ್ತೋದ್ರು. ಉಗ್ರರು ದಾಳಿ ಮಾಡಿ ಅವ್ರ ಮೇಲೆ ಶೂಟ್ ಮಾಡಿದ್ರು. ಪ್ರಧಾನಮಂತ್ರಿ ಹೋದ್ರ? ಈಸ್ ಇಟ್ ನಾಟ್ ಎ ಫೇಲ್ಯೂರ್ ಆಫ್ ದಿ ಸೆಕ್ಯೂರಿಟಿ ಲ್ಯಾಬ್ಸ್ ಅಲ್ವೋ ಇದು? ಅಲ್ಲಿ ನಾನು ಕೇಳಿದೆ, ನಮ್ಮ ಲೀಡರ್ ಒಬ್ಬ ಹೋಗಿದ್ದ ಅಲ್ಲಿಗೆ ಕಾಶ್ಮೀರಕ್ಕೆ. ಅವ್ನು ಕೇಳಿದಾಗ ಒಬ್ಬ ಪೊಲೀಸ್ನವನಿಲ್ಲ, ಒಬ್ಬ ಸೆಕ್ಯೂರಿಟಿಯವನಿಲ್ಲ, ಯಾರು ಇಲ್ಲ ಅಂತಂದ್ರೆ ಏನರ್ಥ? ಬಹಳಷ್ಟು ಜನ, ನೂರಾರು ಜನ ಪ್ರವಾಸಿಗರು ಹೋಗ್ತಾರೆ ಅಂತ ಸ್ಥಳದಲ್ಲಿ ಪೊಲೀಸ್ನವ್ರು ಇರ್ಬೇಕಾ ಬೇಡ? ಪೊಲೀಸ್ನವರೇ ಇರ್ಲಿಲ್ಲ. ಬಿಜೆಪಿಯವರು ಯಾವಾಗ್ಲೂ ಇಂಥ ಇನ್ಸಿಡೆಂಟ್ಗಳನ್ನೇ ಹುಡುಕ್ತಾ ಇರ್ತಾರೆ ರಾಜಕೀಯ ಮಾಡ್ಲಿಕ್ಕೆ. ಹಾಗಾದ್ರೆ ಈಗ ಒಂದು 15 ದಿನಗಳ ಒಂದು ವಾರದಿಂದ ಪಹಲ್ಗಾಮ್ನಲ್ಲಿ ನಡೀತಲ್ಲ, ಅದಕ್ಕೆ ಏನ್ ಹೇಳ್ತಾರೆ? ಪ್ರಧಾನಮಂತ್ರಿ ಹೋಗಿದಾರ? 26 ಜನ ಸತ್ತೋದ್ರು. ಉಗ್ರರು ದಾಳಿ ಮಾಡಿ ಅವ್ರ ಮೇಲೆ ಶೂಟ್ ಮಾಡಿದ್ರು. ಪ್ರಧಾನಮಂತ್ರಿ ಹೋದ್ರ? ಈಸ್ ಇಟ್ ನಾಟ್ ಎ ಫೇಲ್ಯೂರ್ ಆಫ್ ದಿ ಸೆಕ್ಯೂರಿಟಿ ಲ್ಯಾಬ್ಸ್ ಅಲ್ವೋ ಇದು? ಅಲ್ಲಿ ನಾನು ಕೇಳಿದೆ, ನಮ್ಮ ಲೀಡರ್ ಒಬ್ಬ ಹೋಗಿದ್ದ ಅಲ್ಲಿಗೆ ಕಾಶ್ಮೀರಕ್ಕೆ. ಅವ್ನು ಕೇಳಿದಾಗ ಒಬ್ಬ ಪೊಲೀಸ್ನವನಿಲ್ಲ, ಒಬ್ಬ ಸೆಕ್ಯೂರಿಟಿಯವನಿಲ್ಲ, ಯಾರು ಇಲ್ಲ ಅಂತಂದ್ರೆ ಏನರ್ಥ? ಬಹಳಷ್ಟು ಜನ, ನೂರಾರು ಜನ ಪ್ರವಾಸಿಗರು ಹೋಗ್ತಾರೆ ಅಂತ ಸ್ಥಳದಲ್ಲಿ ಪೊಲೀಸ್ನವ್ರು ಇರ್ಬೇಕಾ ಬೇಡ? ಪೊಲೀಸ್ನವರೇ ಇರ್ಲಿಲ್ಲ.